ವೆಲ್ಕಮ್ ಟು ಮಹಾರಾಷ್ಟ್ರ. ನಾನು ಎಲ್ಲಿದ್ದೀನಿ ಗೊತ್ತಾ? ಇವತ್ತು ಮಹಾರಾಷ್ಟ್ರದಲ್ಲಿದ್ದೀನಿ. ಯಾವ ಊರಿದು? ದಾನಮ್ಮ ದೇವಿ ದೇವಸ್ಥಾನ ಅಲ್ವಾ? ಅದೇ ನೀನು ಬಂದ್ಬಿಟ್ಟೆ ಫಾಸ್ಟ್ ಆಗಿ. ಇರ್ಲಿ ಬಿಡು, ಪರವಾಗಿಲ್ಲ. ನಾವು ಹೋದಾಗ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ನಲ್ಲಿ ಯಾರೋ ಗೆದ್ದಿದ್ರು ಅಂತ ಅನಿಸುತ್ತೆ. ನೋಡಿ, ಎಲ್ಲಿ ನೋಡಿದ್ರು ಗುಲ್ಲಾಲ್ ಅಂದರೆ ಬಣ್ಣಗಳನ್ನ ಎರಚ್ಕೊಂಡು ಆಟಾಡ್ತಾಯಿದ್ರು. ಹಾಗೆ ನಾವು ಬಂದಿದ್ದು ಇವತ್ತು ದಾನಮ್ಮ ದೇವಿ ಅನ್ನೋ ಒಂದು ದೇವಸ್ಥಾನಕ್ಕೆ. ಈ ದೇವಸ್ಥಾನ ಬಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ನಲ್ಲಿ ಇದೆ. ಈ ಟೆಂಪಲ್ ಲೊಕೇಟ್ ಆಗಿದೆ. ದಾನಮ್ಮ ದೇವಿ ಅನ್ನೋರು ಒಬ್ಬರು ಶರಣರು, ಅಂದರೆ ಶಿವಶರಣೆಯರು ಅಂತ ನೀವು ಕೇಳಿರ್ತೀರ. ಲೈಕ್ ಬಸವಣ್ಣ ಎಲ್ಲ ಇದ್ದಾರಲ್ಲ, ಆ ರೀತಿ ಇವರು ದೇವರಾಗಿದ್ದ ಕತೆ. ನೆಕ್ಸ್ಟು ಎಪಿಸೋಡ್ ಬರುತ್ತೆ. ಅಣ್ಣ ಒಬ್ಬರು ಇದ್ದಾರೆ, ಅಂದರೆ ನಾಗರಾಜ್ ಇದ್ದಾನಲ್ಲ, ಅವ್ರ ಅಣ್ಣ ಒಬ್ರು ಇದ್ದಾರೆ. ಮಾಹಿತಿ ಭಂಡಾರನೇ ಅಂತಲೇ ಹೇಳ್ಬೋದು ಅವ್ರನ್ನ. ಅವರು ಎಲ್ಲ ಡೀಟೇಲ್ಸು ಕೊಡ್ತಾರೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ, ಅಂದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ. ನೋಡಿ, ನಾನು ಹೇಳಿದ್ನಲ್ಲ ಎಲೆಕ್ಷನ್ ಎಲ್ಲ ಆಗಿತ್ತು ಅಂತ. ನೋಡಿ ಇಲ್ಲಿ ಪೂರ್ತಿ ಗುಲಾಲ್ ಅಂದರೆ ಏನು ಗೊತ್ತಾ? ಈ ರೀತಿ ರಂಗಿನ ಬಣ್ಣಗಳನ್ನ ಹೆಚ್ಕೊಂಡು ಆಟ ಆಡೋವಂಥದ್ದು. ಅಂದರೆ ಇಲ್ಲಿ ಏನು ರಂಗು ಏನಿರಲಿಲ್ಲ, ಬರೀ ಪಿಂಕ್ ಕಲರ್ ಇತ್ತು. ನಾವಿವಾಗ ದಾನಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಇದೇ ದಾನಮ್ಮ ದೇವಸ್ಥಾನ. ಎಷ್ಟು ದೊಡ್ಡ ದೇವಸ್ಥಾನ, ವೆರಿ ನೈಸ್. ಇನ್ನು ಅಂಡರ್ ಕನ್ಸ್ಟ್ರಕ್ಷನ್. ಈ ದೇವಸ್ಥಾನ ನೋಡಿ ಎಷ್ಟು ತುಂಬ ದೊಡ್ಡದಾಗಿದೆ ಅಂತ. ಇದಿನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ನಲ್ಲ, ಎಕ್ಸಾಕ್ಟ್ಲಿ ಅದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅಂದರೆ ಗೋಪುರ ಆಗ್ಬೋದು, ಅಲ್ಲಿನ ಸ್ವಚ್ಛತೆ ಕಾಪಾಡೋದಕ್ಕೋಸ್ಕರ ದೊಡ್ಡದಾಗಿ ದೇವಸ್ಥಾನಗಳು ಮಾಡ್ತಾರಲ್ಲ, ಆ ರೀತಿ ಮಾಡ್ತಾ ಇದ್ದಾರೆ. ದಾನಮ್ಮ ದೇವಿ ಅನ್ನೋರು ಒಬ್ಬರು, ನಾನು ಮೊದಲೇ ಹೇಳಿದ ಹಾಗೆ ಶಿವಶರಣೆಯರು, ಅಂದರೆ ಶಿವನ ಧ್ಯಾನ ಮಾಡ್ತಾ ಶರಣರಾದರು. ಅಂದರೆ ನೀವು ಕೇಳಿರ್ತೀರ, ಬಸವಣ್ಣನವರಾಗ್ಬೋದು, ಹಾಗೆ ಅಕ್ಕ ಮಹಾದೇವಿ ಇದ್ದಾರಲ್ಲ ಅವರಾಗ್ಬೋದು, ಈ ರೀತಿ ಇರ್ತಾರೆ. ಅಂದರೆ ಇವರು ದಾನಮ್ಮ ದೇವಿನೂ ಸಹ ಒಬ್ಬರು. ಅದರಲ್ಲಿ ಹೇಗೆ ಪವಾಡ ಮಾಡ್ತಾರೆ ಅಂದರೆ ನಿಜಕ್ಕೂ ಅದ್ಭುತ. ಇವರು ಬೆಳಗ್ಗೆ ಚಿಕ್ಕ ಮಗು ಆಗಿರ್ತಾರಂತೆ, ಮಧ್ಯಾಹ್ನ ಒಂದು ವಯಸ್ಸದ ಹುಡುಗಿ ಆಗಿರ್ತಾರಂತೆ, ಅಂದರೆ ಸಂಜೆ ಆಗ್ತಾ ವಯಸ್ಸಾಗೋಗುತ್ತಂತೆ. ಈ ರೀತಿ 3 ಅವತಾರಗಳನ್ನ ತಾಳ್ತಾರೆ. ಅದನ್ನು ಅಕ್ಕನೇ ಹೇಳ್ತಾರೆ. ಸೊ ನಾನು ಕೇಳಿಸ್ತೀನಿ ಅವ್ರ ಹತ್ರ. ನಿಜಕ್ಕೂ ಈ ರೀತಿ ಪವಾಡಗಳನ್ನ ಸೃಷ್ಟಿಸೋವಂಥ ಅವರು ಭೂಮಿ ಮೇಲೆ ಇದ್ದರು. ಅದಕ್ಕೆ ಈ ಒಂದು ದೇವಸ್ಥಾನಗಳು ಮತ್ತು ಇಲ್ಲಿನ ಇತಿಹಾಸ ಹಾಗೆ ಕಲ್ಲಿನ ಕೆತ್ತನೆಗಳೇ ಇದಕ್ಕೆ ಸಾಕ್ಷಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ನೋಡಿ, ನಾವು ಮಾತಲ್ಲಿ ಹೇಳಿದ್ರೇ ಮರ್ತೋಗ್ಬಿಡ್ಬೋದು, ಆದರೆ ಕಲ್ಲಲ್ಲಿ ಕೆತ್ತನೆ ಮಾಡಿದಂಥ ಇತಿಹಾಸನ ನಾವು ಯಾವತ್ತೂ ಅಳಿಸೋದಕ್ಕೆ ಆಗೋದಿಲ್ಲ ಅಲ್ವಾ? ಏನಾದರೂ ಕಷ್ಟ ಬಂದಾಗ ಡೈರೆಕ್ಟು ಇವ್ರ ಹತ್ರ ಬಂದು ಕೇಳಿಕೊಂಡು ಅನಂತರ ಅದರಿಂದ ಪರಿಹಾರನ ಕಂಡುಕೊಳ್ತಾ ಇದ್ದಂಥ ಜನ ಇವರನ್ನು ದೇವರು ಅಂತ ನಂಬಿದ್ರು. ಅಂದರೆ ದೇವರೇ ಆಗಿದ್ರು ಆಗಿನ ಕಾಲಕ್ಕೆ. ಅಂದರೆ ಪವಾಡಗಳನ್ನ ಸೃಷ್ಟಿ ಮಾಡಿದ್ರೇ ಅವರು ದೇವರು ಆಗೇ ಆಗ್ತಾರೆ ಅಲ್ವಾ? ಯಾಕಂದರೆ ಶಿವನಿಂದ ಅವರು ಆಶೀರ್ವಾದನ ಪಡೆದಿರ್ತಾರೆ, ಶಿವನ ಹತ್ರನೇ ಇರ್ತಾರೆ. ಅವರ ಆಶೀರ್ವಾದದಿಂದನೇ ಅವರು, ಅಂದರೆ ಶಿವ ಎಲ್ಲೂ ಇರೋದಕ್ಕಾಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇಂಥವ್ರನ್ನ ಸೃಷ್ಟಿ ಮಾಡಿರ್ತಾನೆ. ಸೊ ಅವ್ರ ಕೈಯಲ್ಲಿ ನಾವು ಬೆನಿಫಿಟ್ಸ್ನ ತೊಗೊಳ್ತಾ ಇರ್ತೀವಿ, ಅಂದರೆ ನಮ್ಮ ಕಷ್ಟಗಳಿಗೆ ಪರಿಹಾರನ ತೊಗೊಳ್ತಾ ಇರ್ತೀವಿ. ಕಷ್ಟ ಅಂತ ಬಂದರೆ ಮೊದಲು ಹೋಗೋದೆ ದೇವರ ಹತ್ರ. ಅಲ್ಲಿಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನಾವು ಮನಸ್ಸಲ್ಲಿ ನೆನೆಸ್ಕೊಳ್ಳೋದು ಏನಂತ ಹೇಳಿ, ದೇವರೇ ಕಾಪಾಡಪ್ಪ, ನಮಗೆ ಕಷ್ಟ ಬಂದ್ಬಿಟ್ಟಿದೆ ಅಂತ ಅಲ್ವಾ? ಸೊ ಆ ರೀತಿ ನಾವು ಕೇಳ್ಕೊಂಡಾಗ ಇವಾಗ, ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಹಾಗೆ ಕೈ ಮುಗಿತೀವಿ, ಹರಕೆ ಹೊರ್ತೀವಿ, ನಮ್ಮ ಕಷ್ಟಗಳು ಸಂಕಷ್ಟಗಳನ್ನ ತೀರಲಿ ಅಂತಂದ್ಬಿಟ್ಟು ಅಲ್ವಾ? ನೋಡಿ, ಇವರೇ ದಾನಮ್ಮ. ಆ್ಯಕ್ಚುಲಿ ಅಲ್ಲಿ ಅಲೋ ಇರಲಿಲ್ಲ, ಆದರೂ ವಿಡಿಯೋ ಮಾಡಿಕೊಂಡೆ. ಫೋಟೋಗ್ರಫಿಗೆ ಅಲೋ ಇರಲಿಲ್ಲ, ಬಟ್ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಯಾರೋ ಎಲೆಕ್ಷನಲ್ಲಿ ಬಂದಿದ್ರು, ಸೊ ಅವ್ರದ್ದು ವಿಡಿಯೋ ಫೋಟೋ ತೊಗೊಳ್ತಾಯಿದ್ರು. ಗ್ಯಾಪಲ್ಲಿ ನಾನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ದೇವರು. ಬನ್ನಿ ಎಲ್ಲರೂ ಬಂದು ಹೋಗಿ.
ಅಲ್ಲಿಂದ ಬಂದರೆ ಇಲ್ಲೆಲ್ಲ ಕುತ್ಕೊಳ್ತಾರೆ. ದಾನಮ್ಮ ದೇವಿ ಇಲ್ಲೆಲ್ಲೋ ಇರಲ್ಲ ಅನಿಸುತ್ತೆ. ಇಲ್ಲಿ ಬೇರೆ ಹೊರಗಡೆ ಬಂದ ಮೇಲೆ ಇಲ್ಲಿ ದರ್ಶನ ಮಾಡಬಹುದು. ಹೇಳಿ, ಏನು ಹೇಳ್ತೀರಾ? ಹೇಳಿ. ಮುಂಜಾನೆ 7ರಿಂದ 12 ತನ ರೀ. ಇಷ್ಟು ಸಣ್ಣ ಹುಡುಗಿ ಆಗ್ತಾಳೆ, ಚಿಕ್ಕ ಹುಡುಗಿ, ಚಿಕ್ಕ ಹುಡುಗಿ. ಆಮೇಲೆ 12 4:30 5 ತನ ವಯಸ್ಸು. ಎಷ್ಟು 30 20 30 ವಯಸ್ಸು, ಅಗ್ದಿ ವಯಸ್ಸಿನ ಲಾಸ್ಟ್ 7ರಿಂದ ಸಣ್ಣ ಮುದುಕಿ ಆಗ್ತಾಳೆ. ಅಲ್ಲಿ ಐತಿ ನೋಡ್ರಿ. ಹೌದಾ? ಆ ಥರ ಕಟ್ಟಿಗೆ ಹಿಡ್ಕೊಂಡು ಆಯ್ ಹಾಕ್ತಾಡ್ರಿ. 3 ಟೈಮ್ 3 ಇದು ಆಕಾರ ಆಗ್ತಾಡ್ರಿ, ಬದಲಾಸ್ತಾಡ್ರಿ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆಗೆ. ಬೆಳಗ್ಗೆ ಮುಂಜಾನೆ ಸಣ್ಣ ಹುಡುಗಿ, ಮಧ್ಯಾಹ್ನ ವಯಸ್ಸಿನ ಅಕ್ಕಿ, ಸಂಜೆನಾಗ ಅಜ್ಜಿ. 3 ಟೈಮ್ ಆಗ್ತಾಳ ನೋಡ್ರಿ. 3 ಟೈಮ್ 3 ಥರ ದೇವರು ಅವತಾರ ತಾಳ್ತಾರೆ ಎವ್ರಿಡೇ. ಬಂದ್ವಿ ಕರ್ನಾಟಕ ಭವನ ಅಂತ. ಊಟದ ಹಾಲು, ಅನ್ನದಾಸೋಹ. ಗಮ್ಮಂತ ಇದೆ. ಅಮ್ಮ ಕಾಪಾಡು ತಾಯಿ. ನಾನು ಆವಾಗಲೇ ಹೇಳ್ತಾ ಇದ್ದಿದ್ದು ದೇವ್ರ ಹತ್ರ ಹೋಗ್ತೀವಿ ಕಷ್ಟ ಬಂದರೆ, ಸಂಕಷ್ಟ ಬಂದರೆ ಅಂತ ಅಲ್ವಾ. ಆದರೆ ಆಗಿನ ಕಾಲದ ಜನಕ್ಕೆ ಈ ರೀತಿ ಪವಾಡನ ಮಾಡೋವಂಥ ಕೆಲವೊಬ್ಬರು ಇದ್ದರು. ಅದರಲ್ಲಿ ದಾನಮ್ಮ ದೇವಿನೂ ಸಹ. ಅಂದರೆ ಅವರು ತಕ್ಷಣವೇ ಪರಿಹಾರನ ಕೊಡ್ತಾಯಿದ್ರು. ಅನಂತರ ನೋಡಿ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದ ನಂತರ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ಹೊಟ್ಟೆನೂ ಹಸ್ದಿತ್ತು. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮತ್ತೆ ಬೇರೆ ದೇವಸ್ಥಾನಕ್ಕೆ ಬಂದ್ವಿ. ಇವಾಗ ಹತ್ತೋದೇ ಇರೋದು ಅದರ ಸಾಹಸ. ಹಾಕೊಂಡತ್ರಿ ಅಲ್ಲ, ಆಲ್ರೆಡಿ ಸುಸ್ತಾಗ್ಬಿಟ್ಟಿದೆ, ಮಾತೇ ಬರಲ್ಲ ಇನ್ನು ವಿಡಿಯೋಯಲ್ಲಿ. ಹತ್ತಕ್ಕಾಗಲ್ಲ ಅವರು, ಸಿಕ್ಕಾಪಟ್ಟೆ. ಹಾಂ ಬೇಡ, ಹತ್ತಣ ಹತ್ತಣ. ಏನು ಮಾಡೋಕ್ಕಾಗಲ್ಲ, ಅಂದರೆ ರೆಸ್ಟ್ ಮಾಡಿ ಹತ್ಬೇಕು. ಹಾಂ ಹೌದು. ಈಗ ಹೋಗುವಾಗ ಕಷ್ಟ ಆಗುತ್ತೆ, ನಮ್ಮ ಕಷ್ಟ ಎಲ್ಲ ಅಲ್ಲಿ ತಗೋತೈತಿ ಇಳುವತ್ನಾಗ. ಇದು ನೋಡಿದ್ದೀರಲ್ವ ಲಾಸ್ಟ್ ವಿಡಿಯೋದಲ್ಲಿ, ಇದರಿಂದ ಪವರ್ ತಯಾರಿಸ್ತಾರೆ. ಇಲ್ಲೆಲ್ಲ ಇದೆ, ಸುಮಾರಿದೆ. ಆ್ಯಕ್ಚುಲಿ ಇಲ್ಲಿ ಕಾಣ್ತಿಲ್ಲ ಅಷ್ಟೇ. ಇದನ್ನು ತಿರುಗುವ ಕಿರಾಣಿಗಳು ಅಂತಲೇ ಹೇಳ್ತಾರೆ, ತಿರುಗುವ ರಾಟೆಗಳು ಅಂತಲೂ ಹೇಳ್ತಾರೆ. ಹೊತ್ಬಿಟ್ಟೆ ಗುರು, ಇನ್ನು ಸ್ವಲ್ಪ ಇದೆ. ಹಾಗೆ ಒಂದು ವ್ಯೂ ನೋಡಿ ಹೇಗಿದೆ, ಸಖತ್ತಿದೆ. ಫೈನಲಿ ಬೆಟ್ಟನ ಹತ್ಬಿಟ್ಟೆ. ಪೂರ್ತಿ ಏದುಸಿರು ಬಂದುಬಿಟ್ಟಿತ್ತು. ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಅಪರೂಪದಲ್ಲಿ ಹತ್ತಿದ್ರೆ ಹೀಗೆ. ನಾನು ಮೊದಲೇ ದಪ್ಪನೂ ಆಗಿಬಿಟ್ಟಿದ್ದೆ. ಸೊ ಅದರಿಂದ ನನಗೆ ತುಂಬಾ ಎದುಸಿರು ಬರ್ತಾಯಿತ್ತು. ಸೊ ಏನೂ ಮಾಡೋಕ್ಕಾಗಲ್ಲ, ದೇವಸ್ಥಾನ ಬೆಟ್ಟ ಹತ್ತಲೇಬೇಕು. ಹಾಂ ಹೇಳಿಕ. ಅಷ್ಟೀಗ ನಮ್ಮ ಅವ್ವ ನನ್ನ ಅಪ್ಪನ ಹೇಳ್ತಿದ್ರು ಇದರಿಂದ. 5 ಸತ್ಯ ಐತಿ ಇಲ್ಲಿಂದ ಮ್ಯಾಗ ಹತ್ತಿದ್ರೆ 5 ಅನ್ನೋತನ ಇಲ್ಲಿ ಯಾರು ಇಳಿದಿಲ್ರಿ. ಆಜಾ ಆಗುತ್ತ ಮುಂಚೆನೆ ಇಳಿಬೇಕತ್ರಿ ಇದ್ರ ತೆಳಗೆ. ಯಾಕೆ? ಸೂರ್ಯ ಮುನ್ಗುದ್ರೊಳಗೆ ಇಲ್ಲಂದ್ರೆ ಇದ್ರ ಉಳಸ್ ಮಾಡಿ ಹಿಂಗೆ ತೆಳಗೆ ಹೋಗಿದ್ದಿತ್ತಂದ್ರಿ ದೇವಸ್ಥಾನ. ಆಗಿತ್ತಂದ್ರೆ ಅಷ್ಟೇ ಹೇಳ್ತಿದ್ರಿ ನಮ್ಮ ಅಪ್ಪ ನಾನು. ಅಂದರೆ ಏನು ಇನ್ನೊಂದ್ಸರಿ ಹೇಳಿ. ಕೆಳಗೆ? ತೆಳಗೆ ಆಜಾ ಆಗೋಕ್ಕಿಂತ ಮುಂಚೆನೆ ಮ್ಯಾಗಿರೋದು. ಓಕೆ. ಆಜಾ ಆಗು ಹೊತ್ತಿಗೆ ಇಲ್ಲಿ ಇರಬಾರ್ದು ಅಂತ ಹೇಳ್ತಿರ್ತೀವಿ. ಓಕೆ. ತೆಳಗಡೆ ಇರ್ಬೇಕಂತ. ಇದಕ್ಕೆ ಇತ್ತಂದ್ರೆ ಮನುಷ್ಯನಿಂದ ಇದು ಮಾಡಿ ಒದಗಿಬಿಡ್ತೈತೆ ಗುಡ್ಡದ. ಓ ನಮ್ಮನ್ನು ತಳ್ಳಿಬಿಡುತ್ತೆ. ಓ ಹಾಗೆ. ಓಕೆ. ಟೈಮ್ ಅದಕ್ಕೆ ಟೈಮ್ ಅಷ್ಟಂತ ಇರ್ತೈತೆ. ಹಾಂ ಅದಕ್ಕೆ ಹೇಳ್ತಿದ್ರು.
ಆಮೇಲೆ ಈ ದೇವಸ್ಥಾನ ಮತ್ತೆ ಇನ್ನೇನು ಎಸ್ಪೇಟಿ ದಾವಲ್ ಹಾಂ ಎಸ್ಪೇಟಿ ದಾವಲ್ ಮಲ್ಕ್ ಅಂದರೆ ದೇವಸ್ಥಾನ ಹೆಸರು ದಾವಲ್ ಮಲ್ಕ್ ದಾವಲ್ ಮಾಲಿಕ್ ಹಾಂ ಹಾಂ ಇದು ದಾವಲ್ ಮಾಲಿಕ್ ದರ್ಗಾ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲರೂ ಬರ್ತಾರೆ. ಇಲ್ಲಿ ಯಾವುದೇ ರೀತಿ ಇವರೇ ಬರಬೇಕು ಅವರೇ ಬರಬೇಕು ಅಂತ ಏನಿಲ್ಲ. ಇವರು ಇಲ್ಲಿ ನೀವು ಹರಕೆ ಹೊತ್ಕೊಂಡು ಪೂಜೆ ನಡೆಸ್ಕೊಂಡು ಬಂದಿದ್ದೀರಾ ಅಲ್ವಾ ಅಕ್ಕ? ಚಿಕ್ಕ ವಯಸ್ಸಿಂದನೂ ಅಂದರೆ ನಿಮ್ಮ ಅಪ್ಪ ಅವ್ರ ಕಾಲದಿಂದ ನೋಡ್ತಾರೆ. ಹಾಂ, ನಮ್ಮ ಮನೆ ಫ್ಯಾಮಿಲಿ ಎಲ್ಲ ಬಂದಿದ್ದೇವೆ. ವರ್ಷಕ್ಕೆ ಒಂದ್ಸರಿ ಅಂದರೆ ವರ್ಷಕ್ಕೆ 2 ವರ್ಷ ಯಾರ್ಯಾರ ಭಕ್ತಿ ಹಂಗೆ ಕೊಡ್ತಾರೆ ಹಂಗೆ ಜಾಸ್ತಿ ಬರ್ತಾ ಇದೆ ಗುರುಮಠನ ಮ್ಯಾಕ ನೀರೇಟಿ ಅದೇ ಆರ್ಕೆ ಹಿಡಿಸ್ಕೊಳ್ತೀವಿ. ನಮ್ಮ ಮನ್ಯಾಗ ಆಡ ಸಾಕ್ತಿದ್ರು. ಇದಕ್ಕೆ ಏನಂತದ ಅನ್ನೋದು ನಂಗೆ ಬರಲ್ಲ ಮಾತಾಡೋದು. ಆಡ್ಮರಿ ಸಾಕಿದ್ರೆ ಫಸ್ಟಿಗೆ ಆಡ್ಮರಿ ಒಳಗೆ ಅದು ಕೊತ್ತಂಬರಿ ಆಯ್ತಂದ್ರೆ ಅದಕ್ಕೆ ಈ ದೇವ್ರಿಗೆ ಬಿಡ್ತಾರೆ. ಹಾಂ ಹಾಂ ಹಾಂ, ನಮ್ಮ ಮನೆಯೊಳಗೆ ಸರಿ ಸರಿ. ಯಾರು ನಾವು ಅಷ್ಟು ಮಂದಿ ಫ್ಯಾಮಿಲಿ ಐತಲ್ರಿ, ಯಾರು ಒಬ್ರು ಬಿಡ್ತಾರೆ. ವರ್ಷ 2 ವರ್ಷ ಒಬ್ಬರು ಸಲ ಒಂದು ಮಾಡಿರ್ತಾರೆ ಇಷ್ಟು ಮಂದಿ ಒಳಗೆ. ನಾವರಿ ನಮ್ಮ ಅಣ್ಣಗಳರೆ ಒಟ್ಟು ಯಾರೋ ಒಬ್ರು ವರ್ಷದಲ್ಲಿ ಒಬ್ಬೊಬ್ರು 2 ವರ್ಷ ಹಿಂಗೆ ಇಲ್ಲಿಗೆ. ಆಮೇಲೆ ನೆಕ್ಸ್ಟ್ ಹಿಂದಾಗಡೆ ಏನಾದ್ರೂ ಈಗ ಅದನ್ನು ಮಾಡಿದ್ವಿ ಓಕೆ. ಅಲ್ಲಿ ಜಾಸ್ತಿ ಮುಸ್ಲಿಮರು ಮತ್ತು ಹಿಂದೂಗಳು ಇಬ್ಬರೂ ಸಹ ಇದ್ದಾರೆ. ಅಲ್ಲಿ ಜಾಸ್ತಿ ನಿಮಗೆ ನಿಜಾಮರ ಆಳ್ವಿಕೆ ಇತ್ತು, ಅಂದರೆ ಆಗಿನ ಕಾಲದಲ್ಲಿ ತುಂಬಾ ಇತ್ತು. ನೀವು ಗೋಲ್ ಗುಂಬಸ್ಸು ಅದೆಲ್ಲ ಏನು ನೋಡ್ತೀರಾ ಅದೆಲ್ಲನೂ ತುಂಬಾ ಇದೆ ಆ ಕಡೆ. ನಾನು ನೆಕ್ಸ್ಟ್ ಟೈಮ್ ಹೋದಾಗ ತೋರಿಸ್ತೀನಿ. ಅದ್ರ ಬಗ್ಗೆ ನೆಕ್ಸ್ಟು ಅಣ್ಣ ಹೇಳ್ತಾರೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಮಾಹಿತಿನೂ ನಾನು ಸಹ ಕೊಡ್ತೀನಿ. ಹಾಗೆ ನೋಡಿ, ಇಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ. ನಾವು ಮುಸ್ಲಿಮರು, ನೀವು ಹಿಂದೂಗಳು, ಬರಬೇಕು ಬರಬಾರ್ದು ಅನ್ನೋದು ಏನಿಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಈ ರೀತಿ ಆಚರಿಸ್ತಾರೆ. ಹೇಳು. ನಾವು ಮುಂಚೆ ಚಿಕ್ಕ ವಯಸ್ಸಲ್ಲಿದ್ದಾಗ 1-2 ಸರಿ ಮಾಡಿದ್ರು ನಮ್ಮಪ್ಪ ಅವರು. ಆಮೇಲೆ ನಮ್ಮಪ್ಪ ಇದ್ದಾಗಲೇ 1-2 ವರ್ಷ ಆಯಿತು, ಆವಾಗ ಒಂದು ಸರಿ ಮಾಡಿದ್ವಿ. ಅದಾದಮೇಲೆ 4 ವರ್ಷ 5 ವರ್ಷ ಆದಮೇಲೆ ನಮ್ಮ ದೊಡ್ಡಣ್ಣ ಅವರು ಒಂದು ಮಾಡಿದ್ರು. ಆಮೇಲೆ ರೀಸೆಂಟಾಗಿ ಒಂದು 4 ವರ್ಷದಿಂದ ಇನ್ನೊಬ್ರು ಈಗ ಇನ್ನೊಂದು ಬಿಟ್ಟವ್ರೆ, ಅದನ್ನು ಒಂದು ಮಾಡಿದವರು. ಅಂದರೆ ಈ ವರ್ಷ ಮುಂದಿನ ವರ್ಷ ಒಟ್ನಲ್ಲಿ ಮಾಡ್ತಾರೆ. ಅವ್ರಿಗೆ ಅನ್ನಿಸ್ಬೇಕು, ಭಕ್ತಿ ಅನ್ನಿಸ್ಬೇಕು. ಅಂದರೆ ಈ ವರ್ಷ ಮಾಡಾಯ್ತು, ತುಂಬ ವರ್ಷ ಆಯಿತು ಮಾಡಿ, ಈ ವರ್ಷ ಮಾಡಬೇಕು ಅಂತ ನಮಗೂ ಇದೆ. ಮಾಡಬೇಕು, ಸ್ವಲ್ಪ ಟೈಮ್ ಬರೋದು ವೇಟಿಂಗ್. ನಮ್ಮ ಪಾತ್ರ ಇದೆಯಲ್ಲ ನೀವು ಫ್ಯಾಮಿಲಿ ಮಾತ್ರ ಮಾಡಿ. ಬೇರೆಯವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಮಾಡೋದು ಕಮ್ಮಿ ಅನಿಸುತ್ತೆ. ಈಗ ಅವರು ಕನ್ನಡ ಮಾಡಿದ್ರು ಅಂದ ತಕ್ಷಣ ಪಾತ್ರ ಗೊತ್ತಾಗೋಯ್ತು. ಹಾಂ, ಯಾಕಂದರೆ ಕೇಳಿ ನೋಡೋರು ಈ ದೇವ್ರ ಮಹಿಮೆ ಹಾಂ ಮಾಹಿತಿ ನಿಮಗೂ ಗೊತ್ತಿಲ್ಲ. ಎಷ್ಟು ವರ್ಷ ಆಯಿತು ಹೋಗ್ಲಿ? 500 ವರ್ಷದಿಂದ ಅಲ್ಲಿದೆ. 500 ವರ್ಷ. ಹೇಳಿಕ ಅವಾಗ ನಮ್ಮ ಅಪ್ಪರೆಲ್ಲ ಹಿಂಗೆ ಬರ್ತಿದ್ದಾರೆ. ಈಗೆಲ್ಲ ಇದು ಬೇಡ್ಕೊಂಡವ್ರು ಹರಕಿ ಇರ್ತೈತಲ್ರಿ, ಹರಕಿಲಿಂದ ಇದೆಲ್ಲ ಈಗ ಬೇಕಾಗಿ ಅವ್ರು ಚಲೋ ಆಗನ ಒಳ್ಳೇದಾಗನ ಕಟ್ಕೊಂಡಾರ. ಅಂದ್ರೆ ಮೆಟ್ಲು ಹೊಸದಾಗಿ ಮಾಡಿದ್ದಾರೆ. ಅವಾಗೆಲ್ಲ ಹಿಂಗೆ ನಡುವೆ ಹಾಯ್ದು ಬರ್ತಿದ್ರು, ಹಿಂಗೆಲ್ಲ ಮುಳ್ಳಿನೊಳಗೆ ಬರ್ತಿದ್ರು. ಇದೇ ಹಾದಿ. ನಾವೆಲ್ಲ ಅಲ್ಲಿ ಬಾವಿ ಇತ್ತರಿ, ಬಾವಿ ನೀರು ತಂದೆ ನಾವು ಅಡಿಗೆ ಮಾಡ್ತಿದ್ದೇವೆ. ಅವಾಗೆಲ್ಲ ನಮ್ಮ ಅಪ್ಪಾರ ನಮ್ಮ ತಾಯಿ ಎಲ್ಲ ಹೇಳ್ತಿದ್ರು. ಅಂದ್ರೆ ನಮ್ಗಷ್ಟು ಅವ್ರು ಹೇಳಿದ್ದೆ ನಾನು ನಿಮ್ಗೆ ಹೇಳಾಕತ್ತೀನಿ. ಹೇಳು. ಇಲ್ಲಿ ಕೈ ಕಾಲು ಎಲ್ಲ ನೆಟ್ಟಗಿರೋರು ಚೆನ್ನಾಗಿರೋರು ಬಂದು ಭಿಕ್ಷೆ ಬರ್ತಾರೆ. ಯಾಕೆ? ದೇವ್ರದ್ದೇನು ವ್ಯತ್ಯಾಸ? ಅವರು ದೇವ್ರದ್ದು ಏನೂ ಇಲ್ಲ, ಅವ್ರಿಗೆ ದುಡಿಯೋಕ್ಕಾಗಲ್ಲ. ಕೈ ಕಾಲು ಬರೋದವ್ರು ಬಂದು ಕೇಳಿದ್ರೆ ಹೌದು, ಅದು ಸರಿ. ಹಿಂಗೆ ಹೊಡ್ಕೊಂಡಿರ್ತಾರೆ, ಅಲ್ಲಿಗೇನು ಹಾಕೊಂಡಿರ್ತಾರೆ. ಅವೆಲ್ಲ ಇದು ಹಂಗೆಲ್ಲ ಇದೆಲ್ಲ ನಮ್ಗೆ ಅವೆಲ್ಲ ಇದು ಇರ್ತಾವೆ, ಅವ್ರಿಗೆ ಆರಾಮಿರಲ್ಲ. ಅದಕ್ಕೆ ಕೆಲವರು ಆರಾಮಿಲ್ಲವರು ಕೆಲವರು ಇರ್ತಾರೆ, ಕೆಲವರು ನೀಟಾಗಿರ್ತಾರೆ. ಇಲ್ಲ, ಇದು ಭಿಕ್ಷಾಟನೆ ಅನ್ನೋದು ಒಂದು ಅಜೆಂಡಾ. ಅದು ಒಂಥರ ಇವಾಗೆಲ್ಲ ಏನು ಈಸಿಯಾಗಿ ಬದುಕೋದನ್ನ ಕಲಿತಾರೆ. ಅಲ್ಲಿ ಕೂತವಲ್ಲ ಕೆಳಗಡೆ ಜಾಸ್ತಿ ದಿನನ್ನಲ್ಲ, ಅವ್ರಿಗೆ ಏನಾಗಿದೆ? ಏನಾಗಿಲ್ಲ, ಚೆನ್ನಾಗಿದ್ದಾರೆ. ಹೌದು.
ಇಲ್ಲಿ ಹಾಯಾಗಿದ್ರೇನೆ ದುಡ್ಡು ಬರುತ್ತಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲ ಕೂತ್ಕೊಂತಾರೆ ಭಾಳ ಅಂದ್ರೆ 10 ರೂಪಾಯಿ ಸಿಗೋದು ಭಾಳ. ಹಾಂ 5 ಗಂಟೆ ಆಯ್ತಂದ್ರೆ ಮ್ಯಾಲೆ ಆಜೆ ಆಗೋ ಟೈಮ್ದಾಗ ಒಬ್ರು ಇರೋದು ಅಲ್ಲ ಬಿದ್ದಿದ್ದಿಲ್ಲ. ಯಾಕಂತ ತಿಳ್ಕೊರಿ, ರಿವರ್ಸ್ ಮಾಡಿ ಹಿಂಗೆ ತಳಗೆ ಉಳಿಸ್ತಿತ್ತು ಮನುಷ್ಯರಿಗೆ ಅವಾಗ. 5 ಈಗಾದ್ರೂ ಅಷ್ಟೇ ಐತ್ರಿ. 5 ಆಯ್ತು ಆಜೆ ಆಯ್ತು ಒಬ್ರು ಇನ್ನ ಗಂಡ ಮಕ್ಳು ನಡಿತೈತ್ರಿ. ಪೂಜಾರಿಸೋದಕ್ಕೆ ಇರ್ತಿದ್ದಿಲ್ಲ ಅಂತ. ಪೂಜಾರಿಸೋದಕ್ಕೆ ಇದ್ರಾಗ ಯಾಕಂದ್ರೆ ದೇವಸ್ಥಾನದಾಗ ನಿಂದ್ರು ಅಲ್ಲ ಇದ್ದಿದ್ದಿಲ್ಲ. ಸೂರ್ಯ ಮುಳುಗೋಕ್ಕಿಂತ ಮುಂಚೆ ಇಲ್ಲಿ ಇಳಿದ್ ಬಿಡ್ಬೇಕು. ಖಾಲಿ ಮಾಡಬೇಕು. ಬೇಗ ಬಂದ್ಬಿಟ್ಟು ಇಷ್ಟೊತ್ತಲ್ಲಿ ಎಲ್ಲ ಊಟ ರೆಡಿ ಆಗಿರೋದು. ಊಟ ರೆಡಿ ಆಗಿರಲ್ಲ, ಪ್ಯಾಕಪ್ ಮಾಡ್ಕೊಂಡು ನಡಿ. ಇದೇನು ಕಾಯಿ ಇದು? ಇದು ಮಾವಿನಕಾಯಿ ಥರನೇ, ಮಾವಿನಕಾಯಿ ಎಲ್ಲ ತರಾನೇ ಎಲ್ಲ ಗೊತ್ತು, ಮಾವಿನಕಾಯಿ ಅಲ್ಲ, ತರಾನೂ ಇಲ್ಲ ಅದು. ಇಂಗಳಕಾಯಿ ಅಲ್ಲ ಅದು. ಇಂಗಳಕಾಯಿ. ಇಂಗಳಕಾಯಿ ಐತ್ರಿ, ಹಸಿದೈತಿ, ಒಣಗಿಲ್ಲ. ಏನಕ್ಕೆ ಯೂಸ್ ಮಾಡ್ತಾರಕ್ಕ? ಕರಿ ನುಗ್ಗೆಕಾಯಿ ಅದು ಇಂಗಳಕಾಯಿ. ಅವಾಗ ಇಂಗಳಕಾಯಿ ಹಳೆ ಇದ್ರಾಗ ಅದು ಸಾಬಾನ ಹಚ್ತಿದ್ರಲ್ರಿ. ಅವಾಗೆಲ್ಲ ಇದ್ರಾಗೆ ಬಟ್ಟಿ ಒಗಿತಿದ್ರು, ತೊಳಿತಿದ್ರು ಎಲ್ಲ. ಹೌದಾ? ಇಂಗಳಕಾಯಿ ಅಂತ ಇಂಗಳಕಾಯಿ ಮಾತಿದೆ ಸಾಬಾನ್ ಹಾಕಿ. ಅಂದ್ರೆ ಇದು ಒಣಗದ್ಮೇಲೆ ಗೋಲ್ಡನ್ ಕಲರ್ ಆಗತ್ತೆ. ಇವು ಹಸಿ ಅದಾವ್ರು. ಓಕೆ. ಇದೊಂದೇ ಮರ ಇರೋದಿಲ್ಲಿ, ಅಲ್ಲೊಂದು ಇದೆಯಲ್ಲ. ಇಲ್ಲ ಅದಲ್ರಿ ಈ ಸೈಡ್ ಎಲ್ಲ ಅಲ್ಲಿ ಬೇವಿನ ಗಿಡ, ಹುಂಚಿನ ಗಿಡ, ಬಾರಿ ಗಿಡ, ಮುಳ್ಳಿನ ಗಿಡ ಎಲ್ಲ ಇದ್ದು ಎಲ್ಲ ಮಿಕ್ಸ್. ಹತ್ತುವಾಗ ತುಂಬಾ ಕಷ್ಟ ಆಯ್ತು, ಇಳಿಯುವಾಗ ನೋಡ್ರಿ ಎಷ್ಟು ಬೇಗ ಬಂದ್ಬಿಟ್ಟಿದ್ದೀರಿ. ಈಗ ನೋಡಿ ಎಷ್ಟು ಹತ್ತುವಾಗ ಕಷ್ಟ ಆಯ್ತು, ಇಳಿಯುವಾಗ ಕಷ್ಟ ಆಗಲ್ಲ. ಅದೇ ನಮ್ಮ ಮೈಯಲ್ಲೇನ ಏನಾರ ಅದು ಇದಿರ್ತಿತ್ತಲ್ರಿ, ಅದನ್ನೆಲ್ಲ ತೆಗ್ದಂಗ ಆಗ್ತೈತೆ ಅಲ್ಲಿ. ಈಗ ಎಷ್ಟು ಮೈ ಸ್ಕೂಲ್ ಅನ್ಸತಿತ್ತಿಲ್ರಿ? ಹೌದು. ಹೋಗತ್ಲೆ ಹೆಂಗ ಅನ್ಸತಿತ್ತು, ಹೋಗಾಗ ಎಷ್ಟು ವಜ್ಜ ಹಂಗಲ್ರಿ. ಇದು ಯಾಮಕ್ಕ, ಇದು ಇಂಗಳಕಾಯಿ ಏನೇನ್ರಿ? ಅಲ್ರಿ ಇದು ಒಂಥರ ಯಾವ್ದು ಬ್ಯಾರೆ ತರ ಐತಿ. ಓಕೆ. ಇಲ್ಲಿ ಅಲ್ಲಿ ಮೆಟ್ಲ ಹತ್ತದ ನಮ್ಗೆ ಹತ್ತದೇ ಆಗಲ್ಲ. ನೀವು ಅಲ್ಲಿಲ್ಲ ಗಾಡಿಯಾಗ ಬಂದಾಗ ಏನು ಹತ್ತಿನಪ್ಪ ಅಂದ್ರಲ್ಲ, ನಿಮ್ಗೆ ಯಾಕೆ ಕರ್ಕೊಂಡು ಹಬ್ಬ ಬಂದ್ವಿ ಕೆಳಗಡೆ. ಇದು ಏನು ಗೊತ್ತಾ? ಗೋಧಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ವಾವ್, ಹೆಂಗಿದೆ ಅಲ್ಲ. ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಇದೆಲ್ಲ ನಾವು ಈ ಮಾರಿಗೋಲ್ಡ್ ಬಿಸ್ಕೆಟ್ ಮೇಲೆ ಹಾಗೆ ಆಟ ಬರುತ್ತಲ್ಲ, ಮೀನ್ಸ್ ಗೋಧಿ ಹಿಟ್ಟು ಬರುತ್ತಲ್ಲ, ಆ ಒಂದು ಇದ್ರ ಮೇಲೆ ನೋಡ್ತಾ ಇದ್ವಿ, ಪ್ಯಾಕೆಟ್ ಇದ್ರ ಮೇಲೆ. ಸೊ ನೋಡಿರಲಿಲ್ಲ, ಹಾಗೆ ಇದೆ. ಹೆಂಗೆ ಕಾಣಿಸ್ತಿದೆ ಗೊತ್ತಾ? ಸೀರಿಯಸ್ಲಿ ಹಾಗೇ ನೋಡೋದಕ್ಕೆ ಮಾತ್ರ ಬ್ಯೂಟಿಫುಲ್ ಆಗಿದೆ. ವಾವ್, ಸೂಪರ್. ಇದು ಮಹಾರಾಷ್ಟ್ರ ಅಲ್ಲ ಇದು? ತಗೊಂಡೆ. ಶ್ರೀ ದಾನಮ್ಮದೇವಿ ದೇವಸ್ಥಾನ, ಶ್ರೀ ಕ್ಷೇತ್ರ ಗುಡ್ಡಾಪುರ. ಇಲ್ಲಿಂದ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಡಾವಲ್ ಮಾಲಿಕ್ ಅನ್ನೋ ಒಂದು ಇಸ್ಲಾಮಿಕ್ ದೇವಸ್ಥಾನನ ಮುಗಿಸ್ಕೊಂಡು ಅನಂತರ ನಾವು ಹೊರಟಿದ್ದೆ ಮತ್ತೆ ಜಕ್ಕಮ್ಮ ತಾಯಿ ದೇವಸ್ಥಾನಕ್ಕೆ. ಯಾಕೆಂದರೆ ನಾನು ಮದುವೆ ದಿನ ಅಂದರೆ ನಿನ್ನೆ ಚೆನ್ನಾಗಿ ನೋಡಿರಲಿಲ್ಲ, ಅಂದರೆ ಸರಿಯಾಗಿ ದರ್ಶನವೂ ಆಗಲಿಲ್ಲ, ಯಾಕಂದರೆ ತುಂಬಾ ರಶ್ ಇತ್ತು ಅನ್ನೋ ಕಾರಣಕ್ಕೆ. ಜಕ್ಕಮ್ಮನ ದರ್ಶನ ಮಾಡೋದಕ್ಕೆ ನೆನ್ನೆ ಬಂದಿರಲಿಲ್ಲ, ಮತ್ತೆ ಬಂದ್ವಿ. ನೆನ್ನೆ ಬಂದಿರಲಿಲ್ಲ ಮೀನ್ಸ್ ನೆನ್ನೆ ಬಂದಿದ್ವಿ, ಇದು ದರ್ಶನ ಮಾಡಿಕೊಂಡು ದರಿ ದೇವರ ದರ್ಶನ ಮಾಡಿರಲಿಲ್ಲ. ಇವಾಗ ಮತ್ತೆ ಬಂದಿದ್ದೀವಿ, ಇದು ಮಾಡಿಕೊಂಡು ಮತ್ತೆ ಅಲ್ಲಿಗೆ ಹೋಗಿ ನೋಡ್ಕೊಂಡು ಹೋಗೋಣ. 2 ಸರಿ ದರ್ಶನ, ಪುಣ್ಯ ಮಾಡಿರ್ಬೇಕು ನೋಡಿ. ಹಿಂಗೆ ಹೊಡ್ಕೊಂಡು ಬರ್ತಾರೆ. ಇದಾ ಚಪ್ಪಿ ಇಟ್ಟು ಅರ್ಕೆ ಹೊತ್ತವರು. ಅದಕ್ಕೆ ಹೊತ್ತವ್ರು ಅದೆಲ್ಲ ಇದು ಮಾಡ್ಕೊಂಡು ಚಾಟಿ ಹಾಕಿ ಇದು ಬೇಕೇನಾ? ಇದು ಬೇಕಾ? ಕಾಯಿ ಎಲ್ಲ ಹೊಡಿತಾರೆ. ಚಿಲ್ಲರ ಎಂತ
ಗಟ್ಟಿ ಕಡ್ಕೊ ಸಣ್ಣವ್ರಿದ್ದಾಗ ತಿಂತಿದ್ದೇವ್ರಿ ಬಾನ ಯಾವ ಕಮ್ಮಿ ಐತ್ರಿ ಆವಾಗ ಒಂದು 20 ವರ್ಷ ನಿಂದ್ರಿ ನಾವು ಸಣ್ಣ ಬಾನಕ್ಕಾಗೆ ಓಡಿ ಬರ್ತಿದ್ದೇವ್ರಿ ತಿನ್ನೇಶನ ನೀವು ತಿನ್ನೇಶನ ದಕ್ಷಿಣ ಕಮ್ಮಿ ಇಟ್ರಿ ಇರಲಿ ಇನ್ನೂ ಬರ್ತಾರಿದ್ದೆ ಓಡೋಣ ನಿಮ್ಮ ಮದುಮಕ್ಕಳ ಬೇಡ್ತೀವ್ರಿ ಒಂದು ದೇವ್ರನ್ನ ಪದೇ ಪದೇ ದರ್ಶನ ಮಾಡೋದು ಅಂದರೆ ನಾವು ಪುಣ್ಯವಂತರು ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಪದೇ ಪದೇ ದರ್ಶನ ಸಿಗೋದಿಲ್ಲ, ಒನ್ ಟೈಮ್ ದರ್ಶನ ಮಾಡಿದ್ರೇ ಹೆಚ್ಚು. ಹಾಗೆ ನೋಡಿ ಇಲ್ಲಿ ಎಲ್ಲ ಆದ ನಂತರ ಕಾಯಿ ಹೊಡ್ಕೊಂಡು, ಆ್ಯಕ್ಚುಲಿ ಮೊದಲೇ ಹೊಡ್ಕೊಂಡು ಹೋಗ್ಬೇಕಾಗಿತ್ತು, ಸೊ ಗೊತ್ತಾಗಲಿಲ್ಲ, ಒಳಗಡೆ ಹೋಗಿದ್ವಿ. ಆನಂತರ ಅವ್ರು ಹೇಳಿದ್ರು ಅದು ಕಾಯಿ ಹೊಡ್ಕೊಂಡು ಹೋಗಿ ಅಂತ. ನೋಡಿ ಇದು ಬಂದು ದರಿದೇವರ ದೇವಸ್ಥಾನ, ಬನ್ನಿ ಅಲ್ಲಿಗೆ ಹೋಗೋಣ. ನಿನ್ನೆ ಜಕ್ಕಮ್ಮ ತಾಯಿ ದರ್ಶನ ಮಾಡ್ಕೊಂಡು ಹಾಗೆ ಹೋಗ್ಬಿಟ್ಟಿದ್ದೆ, ಯಾಕೆಂದರೆ ಟೈಮ್ ಆಗೋಗಿತ್ತು. ಸೊ ಅದಕ್ಕೆ ಈಗ ಮತ್ತೆ ದರಿದೇವರ ದರ್ಶನ ಮಾಡಿರಲಿಲ್ಲ, ಇವಾಗ ಮತ್ತೆ ಬಂದಿದ್ದೀವಿ ಟೂ ಟೈಮ್ಸ್. ಬಟ್ ದರಿದೇವರು ದರ್ಶನ ಫಸ್ಟ್ ಟೈಮ್. ಮೈ ಗಾಡ್. ಹಾಂ 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 ಇಲ್ಲಿ ಕಷ್ಟಪಡ್ತೀವಿ ಹೇಳ್ತೀನಿ. ಅಪ್ಪ ನೆನೆ ಮೆಟ್ಲು ಹತ್ತೋಷ್ಟೊತ್ತಿಗೆ ಫುಲ್ ಉಸಿರು ಕಟ್ಕೊಬಿಟ್ಟಿತ್ತು. ಮನಕ್ಕೆ ಅದು ಬಿ ಹಾಕೋ ಬಿಡ್ತಾರೆ ಪಡ ಇಡಬಿ ಹೋದ ನಡ್ದೈತೆ ಶಿವಪ್ಪ. ದರಿದೇವರು ಅಂದರೆ ಶಿವ. ಶಿವಪ್ಪ. ಶಿವ 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 ಹರತಿ ಅನಂತ ಶಿವ. ಬಂದೆ, ಕಾಣಿಸ್ತಿಲ್ಲ ಅಲ್ಲಿ, ಹೋಗೋಣ. ಏನು ಹೇಳ, ಹಿಂಗೆ ಬಂದಿಲ್ಲ, ಇದು ಭಾಳ ಬಟ್ಟಲೆ ಇಲ್ಲ, ಇನ್ನೂ ಇಲ್ಲ, ಅಲ್ಲಿ ಗಂಟೆ ಐತೆ, ಅಲ್ಲಿ ಕೆಳಗಡೆ ಸ್ಟ್ರೈಟ್ ಆಗಿದೆ. ಹೈಟ್ ಸಿಕ್ಕಾಪಟ್ಟೆ ಹೈಟ್ ಹಾಂ ಅದೇ ಹೈಟ್ ಇದೆ, ಹಿಂಗಿದೆ, ಅದೇ ಸ್ಟ್ರೈಟ್ ಆಗಿದೆ. ಓ ಇಲ್ಲಿ ಬಂದಿದ್ರೆ ಗೋವಿಂದನೇ. ಅದಕ್ಕೆ ಹಿಂಗೆ ಬಂದೇವ್ರಿ. ಇದು ಪೂರ್ತಿ ಇಲ್ಲಿ ಪೂರ್ತಿ ಇಲ್ಲಿ ಕುದುರೆ ಇಷ್ಟು ದೊಡ್ಡದಿರುತ್ತೆ. ಕುದುರೆ ಇವಾಗಿಲ್ಲ, ಸಂಡೇ ದಿವಸ ಇಷ್ಟ ಇರುತ್ತೆ. ಅಮಾಸಿ ಹುಲಿ ನೋಡಿಲ್ಲ. ಇಲ್ಲಿ ಕುದುರೆ ಕಟ್ಟಾಕ್ತಾರಂತೆ, ಅದಕ್ಕೋಸ್ಕರ ಫ್ಯಾನು. ನಾರಾಯಣ ಗುಡಿ, ನಮ್ಮ ನಾರಾಯಣ ಇದ್ದಾರೆ. ನಾರಾಯಣ ನಾರಾಯಣ. ಬಂದೆ. ನಾರಾಯಣ ನಾರಾಯಣ ಬಂದೆ. ಓಹೋ, ಮೆಟ್ಲು ಯಾವ ರೇಂಜಲ್ಲಿದೆ ಅಂದರೆ ಅಪ್ಪ. ಇದೇ ದರಿದೇವರು ಅಂತ. ಇದು ಬಂದು ಒಬ್ಬ ರಾಜ್ಕುಮಾರನ ಕತೆ. ಆ ರಾಜ್ಕುಮಾರ ಹೇಗೆ ಬಂದು ನೆಲೆಸಿದ್ರು ಅಂತ ಒಬ್ಬರು ಮಾಹಿತಿ ಕೊಡ್ತಾರೆ, ಕೇಳಿಸ್ಕೊಳ್ಳಿ ಓಕೆನಾ. ಅಂದರೆ ಅವರು ಬಂದು ಇಲ್ಲಿ ನೆಲೆಸಿ ದೇವರಾದಂಥ ಒಂದು ಕತೆ, ಅದೇ ದರಿದೇವರು ಅನ್ನೋದು. ನಾನು ಮೊದಲೇ ಹೇಳಿದಾಗೆ ಈ ಕಡೆ ಎಲ್ಲ ಜಾಸ್ತಿ ಶಿವಶರಣರು ತುಂಬಾ ಸಿಗ್ತಾರೆ, ಅದರಲ್ಲಿ ಇವರು ಒಬ್ಬರು ಸಹ. ಅದು ಲಿಖಿತ ಅದ್ರ ಮಹಾರಾಷ್ಟ್ರ ಕರ್ನಾಟಕದೊಳಗೆ ಅದು ಮರಾಠಿದಾಗ ಆಯಿತು, ಏನು ಹಳೆಗನ್ನಡದಾಗ ಇತ್ತು ಗೊತ್ತಿಲ್ಲ. ಸಿಕ್ಕಿಲ್ಲ ವಿನೋದ ಐದು ಹೇಳ್ಕೊತ ಬಂದಾರೆ ಏನಾದ್ರು ಹೆಂಗೆ ಚಲಿತ್ರ ಹೊಂಟಿಲ್ಲ, ಹೆಂಗೆ ತಳಗ ಬಿಡಿಲ್ಲ ಹೊಂಟ್ರಿ, ದೇವ್ರದಾನ ಹೊಂಟಿಲ್ಲ ರೀ, ಯಾರು ಗುರುತು ಬಿಲ್ರಿ, ಸುಮ್ಮನೆ ನಮ್ಮ ಸೇವೆ ಮಾಡ್ಕೊಂಡು ಹೊಂಟಾರನ ಹಂಗೆ ಸೇವೆ ಮಾಡ್ತಾರೆ. ಅದೇ ಈ ದೇವಸ್ಥಾನದ ಬಗ್ಗೆ ಒಂದು ಪುಸ್ತಕ ಬರೆದಿಟ್ಟಿದ್ದಾರೆ, ಅದು ಸಿಕ್ಕಿ ಯಾರಿಗೂ ಓದಕ್ಕೆ ಬಂದಿಲ್ಲ. ಹಾಂ ಹಾಂ, ಅದು ಸಿಕ್ಕಿಲ್ಲ, ಅದು ಮತ್ತೆ ಸಿಕ್ಕಿಲ್ಲ, ಮತ್ತೆ ಎಲ್ಲೋ ಆ ಕಡೆ ಇದೆ ಅಂತ ಹೇಳ್ತಾರೆ. ಈ ಕಡೆ ಇಂಥ ಜಾಗದಲ್ಲಿ ಇದೆ ಅಂತಾರೆ, ಆ ಕಡೆ ಈ ಕಡೆ ಸಿಕ್ಕಿಲ್ಲ. ಅದು ಮತ್ತೆ ತಾಳೆಗರಿಲಿ ಬರ್ದಿದ್ರ ಏನು? ತಾಳಗಿರಿ ಆಟು ಮಾಹಿತಿ ಗೊತ್ತು.
ನಾವು ಮಾಹಿತಿ ಇದ್ರೆ ಹೇಳ್ಬೇಕಲ್ಲ, ಮಾಹಿತಿ ಇರ್ಕೊಂಡು ಯಾರು ಹೇಳಂದ್ರೆ ಯಾರು ಹೇಳ್ಬೇಕು. ಅದೇ ಅದೇ ಸುಮ್ಮನೆ ಜೋಡಿಸಿ ಯಾರು ಹೇಳುವಂತಾರೆ ಅದನ್ನು ಉಪಯೋಗಿತಾರೆ. ಹಾಂ ಹಾಂ ಅದರಲ್ಲಂತೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಅಲ್ಲ ನೀನು ಎಲ್ಲ ಯಾಕೆ ಕುದುರೆನಾ ಇದು? ಅಲ್ಲ, ಇದು ಲಿಂಗ ಅಲ್ವಾ? ಶಿವ. ಹಾಂ, ಶಿವ ದರಿ ದೇವರು ಅಂದರೆ ಶಿವ. ಶಿವಾರಿ ಲಿಂಗ ಇದೆ. ಮತ್ತೆ ಇಲ್ಲಿ ನಂದಿ ಇರಬೇಕಲ್ಲ, ಮತ್ತೆ ಇದು ಕುದುರೆ ಹೆಂಗೆ? ಕುದುರೆ ಅಂದ್ರೆ ಕುದುರೆ ಪಾಲಿಗೆ ಇದು ಇದಕ್ಕೆ ಪೂಜೆ ಆಗ್ತಾರೆ. ದರಿದೇವರು ಅವನೊಬ್ಬ ರಾಜ, ತುಪ್ಪದಟ್ಟೆ ರಾಜ ಅವನು. ಹಾಂ 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 ಅವ್ನು ರಾಜ ಬಂದು ಇಲ್ಲಿ ನೆನೆಸಿರೋದ. ಆಮೇಲೆ ಒಬ್ಬ ಭಕ್ತರು ಬರೋದು ಮುತ್ತುಗಾರ ಏನಂತ ಹೊಂಟಿದ್ರಂತೆ. ಸರಿ ಸರಿ. ಸೈಡ್ಗೆ ದಾರಿ ಇರುವಾಗ ಹಾಂ ಮುತ್ತುಗಾರ ಹೊಂಟಿದ್ರಂತ. ಸಣ್ಣ ಹುಡುಗ ಆಗಿ ಬಂದು ಹಾಂ ಅವ್ರು ಭೇಟಿಯಾಗಿ ಏನೋ ಏನೋ ಹುಡುಗ ಇದಾಗ ಕೇಳ್ತಾರ, ಇಲ್ಲಪ್ಪ ಒಂದು ಇದ್ದಿಲ್ಲ ಅದಾವ ಒಯ್ಲಕತ್ತೀವಿ ಅಂತ. ಆಮೇಲೆ ಹಿಂದಾಡಿ ಬ್ಯಾಗ್ನಾಗ ನೋಡಿದ್ರೆ ಇದ್ದಿಲ್ಲ ನಿಂತು ಅಂತ. ಇದ್ದಿಲು. ಹಾಂ ಹಿರಿಯರು ಹೇಳೋದು, ಹಾಂ ಹಾಂ ಇಲ್ಲಪ್ಪ ತಪ್ಪಾಯ್ತು ಇದ್ದಿಲ್ಲ ಅಂತ ಹೇಳಿದ್ವಿ. ಇದನ್ನಾಗ ಎಲ್ಲದ ನಾವು ಹುಡ್ಕಾಡೋದು ಮತ್ತೆ ಅವ್ನು ಕಾಣಿಸೋಣ ನಮ್ಮ. ಹಾಂ 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 ಇಲ್ಲಪ್ಪ ತಪ್ಪಾಗಿತ್ತು ನಾವು ಅಂದಿದ್ದ. ಇದೆಲ್ಲ ನಮ್ಮ ಹುಡುಗಾರ ವ್ಯಾಪಾರ ಮಾಡಪ್ಪ ಅವರು ಮುತ್ತಿದ್ದು ಇದ್ರಾಗ ಇದ್ಲಾಗ ಹಾಂ ನೋಡ್ರಿ ಈಗ ಅಂತ. ಹಾಂ ಒಳ್ಳೆ ನೋಡಿಷ್ಟು ಮುತ್ತಾಗಿದೆ. ಹಾಂ ಹಾಂ ಅವನಿಂದ ಅಡಿಗೆ ನಿಮ್ಗೇನು ಇಲ್ಲಿ ಯಾರು ಏನಂತ ಕೇಳ. ಹಾಂ ಇಲ್ಲಪ್ಪ ನಾನೊಬ್ಬ ರಾಜ ನೆನ್ಸ್ಕೊಂಡಿದ್ದೀನಿ, ಹಿಂಗಾಗಿ ನಾನು ಇಲ್ಲಿ ತಪಸ್ಸು ಇದು ಮಾಡಿದ್ದೀನಿ. ಹಾಂ ಹಾಂ ಇಲ್ಲೇನಾದ್ರೆ ನಮ್ದು ಒಂದು ಇದು ಆಗ್ಬೇಕಂತ ನಾರಾಯಣ ಅವನು ಇಲ್ಲೇ ಅದಾರಲ್ಲ ಎದ್ರ ಗುಡಿ ಮೇಲೆ ಅವನು ಇಲ್ಲಿ ಗುಡಿ ಕಟ್ಟಿಸಿರೋದು. ನಾರಾಯಣ ಗುಡಿ ಅಂದರೆ ಅದು ಅವರು? ಈ ಗುಡಿ ಕಟ್ಟಿಸಿದವನು ಒಬ್ಬ. ಸರಿ ಸರಿ. ನಾನು ನಾರಾಯಣ ಅಂತಂದರೆ ನಾನು ವಿಷ್ಣು ಅಂದ್ಕೊಂಡೆ. ಇಲ್ಲ ಇಲ್ಲ ಇಲ್ಲ, ಹಾಂ, ಈ ಹಾಂ. ಗುಡಿ ಕಟ್ಟಿಸಿದವನು. ಸರಿ ಸರಿ. ಹಾಂ ಹಾಂ ಬರ್ತದೆ. ಧನ್ಯವಾದ ಮಾಹಿತಿ ಹೇಳಿದ್ದಕ್ಕೆ. ಚೂರು ಏನೋ ಹಿರಿಯರು ಹೇಳ್ತಾರೆ, ಅದೊಂದು ಚೂರು ನಂಗೆ ಹೌದು. ನಿಮ್ಮ ಹೆಸರು ರೀ? ಜಗನ್ನಾಥ್. ಜಗನ್ನಾಥ. ಓಕೆ. ಆ ಗುರುಗಳು ಕೇಳ್ರಿ ಹೇಳ್ತಾರೆ. ನಿಮ್ಗೆ ಗೊತ್ತಷ್ಟು ಮಾಹಿತಿ ಹೇಳಿರಲ್ಲ. ಮಾಹಿತಿ ಅಂದ್ರೆ ಇದು ಇಷ್ಟರಲ್ಲ ಮಾಹಿತಿ ಹಂಗೆ ನಮ್ಮ ಕೂಡ ಯಾರು ಗೊತ್ತಿಲ್ಲ ಇದು. ಅವರು ಬೆಂಗಳೂರಿಂದ ಬಂದಾರ್ರಿ. ಹಾಂ, ಅದೇ ರೀ ಅಂದ್ರೆ ಇಲ್ಲೆಲ್ಲ ನೋಡಕ್ಕ ದೇವಸ್ಥಾನಗಳು ಏನ್ ಅದ್ರ ಸರಿ ಹಂಗೆ ಮಾಹಿತಿ ಹಂಗೆ ಕೂಡ ಯಾರು ನಾನು ಜೋಡಿಸಿ ಕೇಳ್ತೀವಿ. ಅದ ಅವ್ನಿಗೆ ಸುಮ್ಮನೆ ಮುಂದೆ ಮಾಡ್ಕೊಂಡು ಅಂದರೆ ಇದು ದೇವ್ರು ಬಂದ್ಬಿಟ್ಟು ಒಬ್ಬ ರಾಜ ದೇವರಾಗಿದ್ದ ಕತೆ ಇದು. ಹಾಂ ಜೋರಾಗಿ ಕಟ್ಟತ್ರಿ ಇದು. ಸರಿ ಸರಿ. ಆಯ್ತು ಅಲ್ಲಿ ಸಿಗ್ತೈತೆ ಪುಸ್ತಕ ಇದ್ರು ನನಗೆ. ಹಾಂ ಹಾಂ ಅಂದ್ರೆ ಅವ್ರಿಗೆ ಪಕ್ಕ ಗೊತ್ತಿಲ್ಲ ಅದ ಪೂರ್ಣ ಸರಿ ಬಂದು ತೆಗದಾರೆ ಬಂದು ತೊಗೊಳ್ತಾರೆ ಅಲ್ಲಿ ಸಿಗ್ತೈತೆ ನೋಡ್ರಿ. ಎಷ್ಟು ಟೈಮ್ ಮಾಡ್ತೀರಾ ಪೂಜೆ? ದಿನಕ್ಕೆ 2 ಟೈಮು, ಬೆಳಗ್ಗೆ ಮತ್ತು ಸಂಜೆ. ಹಾಂ ಚಂದ. ಎಷ್ಟೊತ್ತವರೆಗೂ ಇರುತ್ತೆ ಓಪನು? 4 ಇದು ಮಾಡ್ತೀವಿ. 4 ಗಂಟೆ. 4 ಗಂಟೆಗೆ ಹೋಗ್ತಾರೆ, 6 ಗಂಟೆಗೆ ಮುಗಿತಿದ್ರೆ ಹ್ಞೂ ಮುಂಜಾನೆ 4 ಗಂಟೆಗೆ ಹೇಳಿದ್ರೆ 6 ಗಂಟೆಗೆ ಮುಗಿತಿದ್ದಾರೆ. ಹಾಂ ಹಾಂ ಓಕೆ.